ಪಂಚನದಿಗಳ ಬೀಡು ಎಂದೇ ಪ್ರಖ್ಯಾತಿ ಹೊಂದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಹಲವು ಪ್ರವಾಸಿ ಸ್ಥಳಗಳ ತಾಣವಾಗಿದೆ. ಪ್ರೇಮಿಗಳ ಹಾಟ್ಸ್ಪಾಟ್ ಆಗಿರುವ ನಂದಿಗಿರಿಧಾಮಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬಂದು ಹೋಗ್ತಾರೆ. ಅದೇ ರೀತಿ ಪಕ್ಕದಲ್ಲೇ ಇರುವ ಕಳವಾರ ಗ್ರಾಮದಲ್ಲಿನ ಸ್ಕಂದಗಿರಿ ಬೆಟ್ಟ ವೀಕೆಂಡ್ ಟ್ರೆಕ್ಕಿಂಗ್ ಮಾಡಲು ಫೇವರಿಟ್ ಆಗಿದೆ. ಸ್ಕಂದಗಿರಿ ಬೆಟ್ಟದ ಮೇಲೆ ಹೋಗುತ್ತಿದ್ದಂತೆ ಪ್ರವಾಸಿಗರಿಗೆ ಮೋಡಗಳ ಮೇಲೆ ಹೋಗುತ್ತಿದ್ದಂತೆ, ಮೋಡಗಳ ಮೇಲೆ ನಡೆದಂತೆ ಅನುಭವವಾಗುತ್ತದೆ. ಬೆಳ್ಳಿ ಮೋಡಗಳ ಹಾಸಿಗೆಯ ಮೇಲೆ ಸೂರ್ಯೋದಯ ನೋಡಲು ಎರಡು ಕಣ್ಣುಗಳು ಸಾಲದು. ಸ್ಕಂದಗಿರಿಯ ಮಂಜು ಕಣಿವೆ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಪ್ರಭಾವ ಬೀರುತ್ತದೆ. ಅಂತಹ ತಾಣದಲ್ಲಿ ಈಗ 3 ಕರಡಿಗಳು ಪ್ರತ್ಯಕ್ಷವಾಗಿದ್ದು ಚಾರಣಿಗರಿಗೆ ಢವ ಢವ ಶುರುವಾಗಿದೆ. ಈಗ ಸಾಮಾನ್ಯವಾಗಿ ನಾವು ಇಲ್ಲಿ ಪೇಟೆಯಲ್ಲೇ ನೋಡ್ತೀವಿ, ನಾಯಿ ಮಲಗಿದ್ರೆ ಕಲ್ಲೋಡಿ ಅಂತ ಇವರು ಗಾಡಿಗಳಲ್ಲಿ ಚಮಕ್ ಕೊಟ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರು ರಾಂಗ್ ಆಗೋದು. ಇವ್ರು ಚಾಣಕ್ಕೆ ಹೋದಾಗ ಪ್ರಾಣಿಗಳು ಕಳಿಸಿ ಅದರಿಂದ ದೂರ ಇರಿ. ನೀವು ಕಲ್ಲು ಹಾಕೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ತಪ್ಪದು. ಅದು ಕೋಪ ಬಂತು ಅಂದರೆ ಆಮೇಲೆ ನಿಮ್ಗೆ ಉಳಿಗಾಲ ಇಲ್ಲ. ಯಾವತ್ತೇ ಆಗಲಿ ನಾನು ಬಂದು ನಿನ್ನ ರೇಗಿಸಿರೋ ಸುಮ್ಮನೆ ಇರ್ತೀರಾ? ಫಸ್ಟ್ ಮಾತಲ್ಲಿ ಹೇಳ್ತೀರಾ, ಆಮೇಲೆ ಕೈ ಎತ್ತೀರಾ. ಅದಕ್ಕೆ ಬಾಯಿಲ್ಲ ಹೇಳೋದಕ್ಕೆ. ನಿಮ್ಮನ್ನು ವಾರ್ನಿಂಗ್ ಕೊಡೋದು ಅದರದ್ದೇ ಆದ ಸ್ಟೈಲಲ್ಲಿ. ಪ್ರತಿಯೊಂದು ಪ್ರಾಣಿಗೂ ಒಂದು ಎದುರಿಸೋ ರೀತಿ ಇರುತ್ತೆ. ಅದು ನೀವು ಕೇಳದೆ ಅದನ್ನು ಅಧಿಕವಾಗಿ ಅಂದರೆ ಅದನ್ನು ಇನ್ನೂ ರೇಷ ಕಳಿಸಿದಾಗ ವಿಧಿ ಇಲ್ಲದೆ ನಿಮ್ಮ ಮೇಲೆ ಬೀಳುತ್ತೆ. ಅದರಿಂದ ದಯವಿಟ್ಟು ಪ್ರಾಣಿಗಳು ಸಂಕುಲವಾಗಿ ಇರುವಂಥ ಜಾಗಗಳಿಗೆ ನೀವು ಟ್ರೆಕ್ಕಿಂಗ್ ಹೋಗಲೇಬೇಡಿ ಅಂತ ನಾನು ಮನವರಿಕೆ ಮಾಡ್ತೀನಿ. ಯಾಕಂದರೆ ಅದನ್ನು ಬದುಕಕ್ಕೆ ಬಿಡಿ. ಕಾಡು ಪ್ರಾಣಿಗಳು ಇದ್ರೇ ನಮಗೆ ಜೀವನ. ಕಾಡು ಪ್ರಾಣಿ ಇಲ್ಲ ಅಂದರೆ ನಮಗೆ ಜೀವನ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಅದರಿಂದ ದೂರ ಇರೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಅದೇನಾದರೂ ರೊಚ್ಚಿಗೆದ್ರೆ ಏನಾಗ್ಬೋದು ಅಂತ? ರೊಚ್ಚಿಗೆದ್ರೆ ಏನಾಗುತ್ತೆ, ನಿಮ್ಮ ಪ್ರಾಣ ಹೋಗುತ್ತೆ. ಅದು ನಿಮಗೆ ಯಾಕಂದರೆ ಕರಡಿಗಳು ಅಟ್ಯಾಕ್ ಆಗಿರೋದು ಸುಮಾರು ಜಾಗದಲ್ಲಿ ನೋಡಿದ್ದೀರ. ಅದಕ್ಕಿರೋದೇ ಬಾಯಿ ಉಗುರೋದು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಈ ನಿಮ್ಮನ್ನು ಕಚ್ಚುತ್ತೆ. ಸುಮ್ಮನೆ ಯಾಕೆ ರೊಚ್ಚಿಗೆ ಎಬ್ರಿಸೋ ಬದಲು ನೀವು ಸುಮ್ಮನೆ ಇದ್ದುಬಿಡಿ. ನೀವು ಹೋಗೋದೇ ಬೇಡ. ಸಂತಾನ ಉತ್ಪತ್ತಿ ಕಾಲ ಬರುತ್ತೆ, ಅವ್ರ ಮಕ್ಕಳಿರುತ್ತೆ, ಅಟ್ಯಾಕ್ ಮಾಡುತ್ತೆ. ಅದು ಪ್ರಶಾಂತ ವಿಹಾರ ಮಾಡೋಕ್ಕೆ ಬರುತ್ತೆ. ನೀವು ಹೆಂಗೆ ಬೆಂಗಳೂರು ಮೈಸೂರು ಕಡೆ ಎಲ್ಲ ಹೋಗ್ತಿರೋ, ನೀವು ಖುಷಿಯಾಗಿರ್ಬೇಕು ಅಂತ ಅವನು ಆ ಥರ ಎಲ್ಲೂ ಹೋಗಲ್ಲ. ಅವು ಇರೋ ಬೆಟ್ಟದಲ್ಲೇ ಸಂತೋಷವಾಗಿರುತ್ತೆ. ಅದ್ರ ಜಾಗಕ್ಕೆ ಹೋಗಿ ಅದನ್ನು ಕೆಣಕಿ ಅದೇನೋ ಮಾಡ್ತು ಅನ್ನೋ ಬದಲು ನೀವು ಆ ಜಾಗಕ್ಕೆ ಹೋಗಬೇಡಿ. ಸ್ಕಂದಗಿರಿ ಬೆಟ್ಟ, ಅವ್ರ ಬೆಟ್ಟ, ಈ ಥರ ತುಂಬ ಬೆಟ್ಟಗಳಿದ್ದಾವೆ. ಅದರಲ್ಲಿ ಕೆಲವು ಜಾಗದಲ್ಲೂ ಹೋಗೋವಂಥ ಇದೆ, ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ. ಆ ರಿಸ್ಟ್ರಿಕ್ಷನ್ನು ಮುರಿಬೇಡಿ ಅಂತ ನಾವು ಹೇಳೋದು. ಈಗ ಎಕ್ಸಾಂಪಲ್ ಅಂದರೆ ಆಲ್ ಬೆಟ್ಟದಲ್ಲಿ ಸೂಸೈಡ್ ಪಾಯಿಂಟ್ ಅಂತಿದೆ. ಅಲ್ಲಿ ಹೋಗಬೇಡಿ ಅಂತ ನಾವು ಬೇಲಿ ಹಾಕಿದ್ರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು. ಕಣ್ಣು ಯಾಮಾರ್ಸಲ್ಲಿ ಹೋಗ್ತಾರೆ. ಅವ್ರ ಸತ್ತರೆ ಯಾರು ಹೊಣೆ? ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಣೆ ಆಗೋಕ್ಕಾಗತ್ತಾ? ಮಾಡಬೇಡ ಅನ್ನೋದು ಮಾಡೋದೇ ಮನುಷ್ಯನ ಸಹಜ ಗುಣ. ಏನು ಮಾಡಬಾರ್ದು ಅಂತ ಹೇಳ್ತೀವೋ ಅದನ್ನೇ ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ಸ್ಕಂದಗಿರಿಗೆ ಎಷ್ಟು ಜನ ಪ್ರತಿ ವಾರ ಎಷ್ಟು ಜನ ಬರ್ತಾರೆ, ಯಾವ ರೀತಿ ನೋಡ್ತಾರೆ? ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಆನ್ಲೈನ್ ಬುಕ್ಕಿಂಗಲ್ಲಿ ಮಾಡ್ಕೊಂಡು ಸ್ಕಂದಗಿರಿ ಬೆಟ್ಟಕ್ಕೆ ಅವ್ರು ಬಂದು ಅವ್ರ ಪಾಡ್ಗೆ ಅವ್ರು ಚಾರಣ ಮಾಡ್ಕೊಂಡು ಹೋಗಲಿ, ಸನ್ಸೆಟ್ ನೋಡಿ, ನಮಗೇನು ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಆದರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಬೇಡ. ಅಲ್ಲಿ ಕುಡಿದು ಮೋಜು ಮಸ್ತಿ ಮಾಡಬೇಡಿ, ಪ್ಲಾಸ್ಟಿಕನ್ನು ಎಸಿಬೇಡಿ, ಬೆಟ್ಟನ ಬೆಟ್ಟ ಥರ ಇರಬೇಡಿ. ಕೊನೆಗೆ ಆ ಬೆಟ್ಟನ ಡಸ್ಟ್ಬಿನ್ ಮಾತ್ರ ಮಾಡಬೇಡಿ ಅಂತ ಎಲ್ಲರನ್ನೂ ಕಳ್ಕಳಿ ಕೇಳ್ಕೊತೀನಿ. ಆದಷ್ಟು ನೀವು ಬರ್ತೀರಾ, ಬಂದು ಚಾರಣ ಮಾಡಿದಾಗ ಎಲ್ಲಿಗಾದಲ್ಲಿ ಮರಗಿಡಗಳು ನೆಡಿ. ನೀವು ಮರಗಿಡ ಕಟ್ಕೊಂಡು ನೀವು ಮನೆಗಳು ಕಟ್ಸ್ಕೊತಾ ಇದ್ದೀರಾ, ಸೈಟ್ಗಳು ಮಾಡ್ಕೊತಾ ಇದ್ದೀರಾ. ಇಂಥ ಜಾಗದಲ್ಲಿ ಮರಗಿಡಗಳು ನೆಡಿ. ನಿಮ್ಮ ಬರ್ತಡೇ ದಿವಸ ಒಂದು ಮರ ನೆಡಿ. ಈಗ ಮೇಲೆ ಹೋದ್ಮೇಲೆ ಯಾವ ರೀತಿ ವ್ಯೂ ಕಾಣುತ್ತೆ? ಅಲ್ಲಿ ಮೇಲೆ ಹೋದರೆ ಹೋದಾಗ ಸುಂದರವಾಗಿರುತ್ತೆ ವ್ಯೂ. ಮೇಲೆ ತುಂಬ ಚೆಂದಾಗಿದೆ. ಅದೊಂದು ಸ್ವರ್ಗ ಇದ್ದಂಗಿದೆ. ಆ ವ್ಯೂ ನೋಡೋದಕ್ಕೆ ಎಲ್ಲರೂ ಬರೋದು. ಸೂರ್ಯ ಅಸ್ತ ತಿರ್ಗಾ ಸೂರ್ಯ ಹುಟ್ಟೋದಾಗ್ಬೋದು, ಮುಳುಗೋದಾಗ್ಬೋದು ನೋಡೋಕ್ಕೋಸ್ಕರ ಹೋಗ್ತಾರೆ. ಆಮೇಲೆ ಇನ್ನೊಂದು ನಾನು ಎಲ್ಲರ ಹತ್ರ ಏನು ಕಳ್ಕಳಿ ಮಾಡೋದು ಅಂದರೆ, ಅಂಥ ಜಾಗದಲ್ಲಿ ನೈಟ್ ಹಾಲ್ಟ್ ಮಾತ್ರ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ಕೆಲವು ಪ್ರಾಣಿಗಳು ನೈಟಲ್ಲೇ ಜಾಸ್ತಿ ಓಡಾಡೋದು. ಆ ಪ್ರಾಣಿಗಳಿಗೆ ಇವರು ಅಸಹಜವಾಗಿ ಕಾಣಿಸಿದಾಗ ಅಟ್ಯಾಕ್ ಮಾಡೋದು ಕಾಮನ್. ಆದ್ದರಿಂದ ಎಲ್ಲೇ ಆಗಲಿ ಅಂಥ ಜಾಗದಲ್ಲಿ ನೈಟ್ ಸ್ಟೇ ಮಾಡಬೇಡಿ. ಹೋಗಿ ಪ್ರಕೃತಿನ ಎಂಜಾಯ್ ಮಾಡಿ ಸಂತೋಷ ಪಡಿ ಬನ್ನಿ. ಅದು ಬಿಟ್ಟು ಬೇರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಲಿ ಯಾವುದಾದ್ರು ಪ್ರಾಣಿ ಕಾಣಿಸಿದ್ರೆ ಅದರಿಂದ ದೂರ ಇರಿ, ಅದನ್ನು ಕೇಳ್ಕೊಕ್ಕೆ ಹೋಗಿ. ಸ್ಕಂದಗಿರಿ ಬೆಟ್ಟಕ್ಕೆ ಚಾರಣಕ್ಕೆಂದು ವೀಕೆಂಡ್ನಲ್ಲಿ ಆನ್ಲೈನ್ ಮೂಲಕ ಬುಕ್ ಮಾಡಿಕೊಂಡು ಸಾವಿರಾರು ಟೆಕ್ಕಿಗಳು ಬಂದು ಚಾರಣ ಮಾಡ್ತಾರೆ. ಆದರೆ ಪ್ರಾಣಿ ವಾಸಿಸುವ ಜಾಗದಲ್ಲಿ ಮನುಷ್ಯರು ಓಡಾಟ ಮಾಡುವುದರಿಂದ ಪ್ರಾಣಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಮನುಷ್ಯನಿಂದ ಪ್ರಾಣಿ ಸಂಕುಲ ನಾಶವಾಗುತ್ತಿದೆ. ಪ್ರಾಣಿಗಳನ್ನು ಸ್ವತಂತ್ರವಾಗಿ ಓಡಾಟ ಮಾಡಲು ಬಿಡಿ. ಚಾರಣಿಗರು ಓಡಾಡಿ ಅವುಗಳಿಗೆ ತೊಂದರೆ ಮಾಡಿದರೆ ಅದು ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ ಎಂದು ಮೃಗತಜ್ಞ ಪೃಥ್ವಿ ಹೇಳಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮುಂಚಿನ ಮುನ್ನೆಚ್ಚರಿಕೆ ಅಂದರೆ ಆನ್ಲೈನಲ್ಲಿ ಬುಕ್ಕಿಂಗಲ್ಲಿ ಏನಿದೆ ಅದರಲ್ಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕ್ಬಿಡೋದು ಒಳ್ಳೆಯದು ಅಂತ ಸಿಗುತ್ತೆ. ಯಾಕಂದರೆ ಅಲ್ಲಿ ಲಿಮಿಟೆಡ್ ಗಾರ್ಡ್ಸ್ ಇರ್ತಾರೆ.
ಲಿಮಿಟೆಡ್ ಗಾರ್ಡ್ಸ್ ಇದ್ದಾಗ ಸಾವಿರಾರು ಜನ ಸಂಖ್ಯೆ ಬಂದಾಗ 2-3 ಗಾರ್ಡ್ಗಳು ಎಲ್ಲರಿಗೂ ಅವೇರ್ನೆಸ್ ಕೊಡೋಕ್ಕಾಗಲ್ಲ. ಇಲ್ಲ ಆನ್ಲೈನಲ್ಲಿ ಬುಕ್ಕಿಂಗಲ್ಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾಡಿ ಈ ಥರ ನಡ್ಕೋಬೇಕು, ಈ ಥರ ನಡ್ಕೋಬಾರ್ದು ಅನ್ನೋದೊಂದು ಇದು ಮಾಡಿ ಅವ್ರಿಗೇನಾದ್ರು ಬೇಕಾದ್ರೆ ಒಂದು ಹೆಲ್ಪ್ಲೈನ್ ನಂಬರ್ ಕೊಡಿ. ಸೊ ಏನಾಗುತ್ತೆ, ಯಾರು ಪ್ರಾಣಿ ಕಳಿಸಿದ ಭಯದಾಗ ಫೋನ್ ಮಾಡಿದಾಗ ಅವ್ರಿಗೆ ಏನು ಮಾಡಬೇಕಿಲ್ಲ ಅನ್ನೋದು ಗೈಡೆನ್ಸ್ ಕೊಡೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಸಿ ಆಗುತ್ತೆ, ಅದು ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಕೆಳಗೆ ಚೆಕ್ ಪೋಸ್ಟಲ್ಲೇ ಅವ್ರು ತಂದಿರೋಂಥ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡಿ ಇರೋ ಪ್ಲಾಸ್ಟಿಕ್ ಪೇಪರ್ಗಳೆಲ್ಲ ಇಸ್ಕೊಂಬಿಡಿ, ವಾಟ್ರ್ ಬಾಟ್ಲ್ಗಳು ಇಸ್ಕೊಳ್ಳಿ. ಪರ್ಮನೆಂಟ್ ಯೂಸ್ ಇರಬೇಕು, ಪ್ಲಾಸ್ಟಿಕ್ ಬಾಟ್ಲ್ ಇರಬಾರ್ದು. ಇಲ್ಲ ತೊಗೊಂಡೋಗ್ತಾ ಇದ್ದಾರಾ ಅಲ್ಲಿ ಮೆನ್ಷನ್ ಮಾಡ್ಕೊಂಡು ಬಂದಾಗ ರಿಟರ್ನ್ ತಂದಿರೋ ತೋರಿಸ್ಬಿಟ್ಟು ಹೋಗಬೇಕು. ಅದಕ್ಕೆ ಅವ್ರ ಐಡೆಂಟಿ ಕಾರ್ಡ್ ಏನಾದ್ರು ತೊಗೊಂಡು ಈ ಥರ ಏನಾದ್ರು ಒಂದು ಪ್ರಪೋಸಲ್ ಮಾಡೋದು ಒಳ್ಳೆಯದು ಅಂತ ನಾನು. ಒಟ್ಟಾರೆ ಪ್ರವಾಸೋದ್ಯಮ ಇಲಾಖೆಯ ಆದಾಯ ವೃದ್ಧಿಸಿಕೊಳ್ಳಲು ಪ್ರಾಣಿ ವಾಸಿಸುವ ಜಾಗಕ್ಕೆ ಜನರನ್ನು ಟ್ರೆಕ್ಕಿಂಗ್ ಮೂಲಕ ಕಳುಹಿಸಿ ಪ್ರಾಣಿಗಳಿಗೆ ತೊಂದರೆಯನ್ನ ಉಂಟು ಮಾಡುತ್ತಿದ್ದಾರೆ. ಮುಂದೊಂದು ದಿನ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಇನ್ಯಾವ ಅನಾಹುತ ಮಾಡುತ್ತೋ ಎಂಬ ಭಯದಲ್ಲಿ ಬದುಕುವ ಪರಿಸ್ಥಿತಿ ಬರಬಹುದು ಎಂದು ಸಾರ್ವಜನಿಕರಲ್ಲಿ ಆತಂಕ ಶುರುವಾಗಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.